ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ತುಂಬ ಜನ ಕೇಳುವಂಥ ಪ್ರಶ್ನೆಗಳು, ನಾವು ಸನ್ಸ್ಕ್ರೀಮ್ ಹಾಕಿದ ತಕ್ಷಣ ನಮ್ಮ ಫೇಸು ತುಂಬಾ ಬ್ಲ್ಯಾಕ್ ಆಗುತ್ತೆ, ತುಂಬ ಆಯ್ಲಿ ಅನಿಸುತ್ತೆ. ಯಾವುದೇ ಮೇಕಪ್ ಪ್ರಾಡಕ್ಟ್ ಹಾಕಿದ್ರೂ ನಾವು ವೈಟಾಗಿ ಕಾಣಲ್ಲ, ಗ್ಲೋ ಆಗಿ ಕಾಣಲ್ಲ, ಬದಲಾಗಿ ತುಂಬಾ ಕಪ್ಪು ಕಾಣಿಸ್ತೀವಿ. ನಾವು ವೈಟ್ಗಿದ್ದೀವಿ, ಆದರೆ ಸನ್ಸ್ಕ್ರೀಮ್ ಹಾಕಿದ ತಕ್ಷಣವೇ ಬ್ಲ್ಯಾಕಾಗಿ ಕಾಣಿಸ್ತೀರಿ ಅಂತ ತುಂಬ ಜನ ಹೇಳ್ತಾರೆ. ಹಾಗಿದ್ದರೆ ಈ ವಿಡಿಯೋ ನಿಮಗಾಗಿ. ನೀವು ನಾನು ಹೇಳೋ ಟಿಪ್ಸ್ನ ಫಾಲೋ ಮಾಡಿದ್ರೆ ನಿಮಗೆ ಯಾವುದೇ ರೀತಿ ಕಪ್ಪಗೂ ಆಗೋದಿಲ್ಲ, ಆಯ್ಲಿ ಅನಿಸೋದು ಇಲ್ಲ. ಬನ್ನಿ ತಡ ಮಾಡದೆ ವಿಡಿಯೋ ಶುರು ಮಾಡೋಣ. ನೀವು ಮಾಡೋ ಮೊದಲನೇ ತಪ್ಪು ಚೀಪ್ ಕ್ವಾಲಿಟಿ ಇರೋವಂಥ ಸನ್ಸ್ಕ್ರೀಮ್ನ ಆಯ್ಕೆ ಮಾಡೋದು. ಯಾಕಂತ ಹೇಳಿದ್ರೆ ನೀವು ಈ ಮಾರ್ಕೆಟಲ್ಲಿ ತುಂಬ ಪ್ರಾಡಕ್ಟ್ಗಳು ಇದೆ, ಅದರಲ್ಲಿ ಬೆಸ್ಟು ಇದೆ, ಲೋ ಕ್ವಾಲಿಟಿನೂ ಇದೆ. ಅದರಲ್ಲಿ ನೀವು ನೋಡ್ಕೊಂಡು ನೀವು ಸನ್ಸ್ಕ್ರೀಮ್ನ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ನೀವು ಸನ್ಸ್ಕ್ರೀಮ್ ತೊಗೊಳ್ಬೇಕಾದ್ರೆ ಫಸ್ಟು SPF ನೋಡಿ. SPF 30+ ಮತ್ತು SPF 50 ಇದ್ದರೆ ಮಾತ್ರ ತೊಗೊಳ್ಳಿ. ಇಲ್ಲ ಅಂತೇಳಿದ್ರೆ ಅದರಿಂದ ಕೆಳಗಡೆ ಇದ್ದರೆ ನೀವು ಆ ಸನ್ಸ್ಕ್ರೀಮ್ ಪಕ್ಕಾ ಲೋ ಕ್ವಾಲಿಟಿ ಆಗಿರುತ್ತೆ. ಆ ಸನ್ಸ್ಕ್ರೀಮ್ನ ನೀವು ಸ್ಕಿಪ್ ಮಾಡಬೇಕಾಗುತ್ತೆ. ಒಂದೊಳ್ಳೆ ಸನ್ಸ್ಕ್ರೀಮ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಫೇಸ್ ಯಾವಾಗಲೂ ಬ್ಲ್ಯಾಕ್ ಆಗಲ್ಲ. ನೆಕ್ಸ್ಟು, ನೀವು ಸ್ಕಿನ್ ಟೈಪ್ ಯಾವುದು ಅಂತ ಗೊತ್ತಿಲ್ಲದೇ ನೀವು ಸನ್ಸ್ಕ್ರೀಮ್ನ ಆಯ್ಕೆ ಮಾಡಿದ್ರಿಂದನೂ ಸಹ ನಿಮಗೆ ಈ ಸಮಸ್ಯೆ ಉಂಟಾಗುತ್ತೆ. ಯಾಕಂತೇಳಿ ನಿಮ್ಮ ಸ್ಕಿನ್ ಟೈಪ್ಗೂ ಯಾವಾಗಲೂ ಯಾವುದೇ ವೀಡಿಯೋದಲ್ಲಿ ಹೇಳಬೇಕು ಅಂತೇಳಿದ್ರು ಸ್ಕಿನ್ ಟೈಪ್ ನಿಮ್ಮದು ತಿಳ್ಕೊಳ್ಳಿ ಅಂತಲೇ ಹೇಳೋದು. ಸ್ಕಿನ್ ಟೈಪ್ ಗೊತ್ತಿಲ್ಲದೆ ನಾವು ಯಾವುದೇ ಪ್ರಾಡಕ್ಟ್ ಹಾಕಿದ್ರೂ ವೇಸ್ಟ್ ಆಗುತ್ತೆ. ಆಯ್ಲಿ ಸ್ಕಿನ್ ಇರೋರು ಜೆಲ್ ಬೇಸ್ಡ್ ಮ್ಯಾಟ್ ಫಿನಿಶ್ ಸನ್ಸ್ಕ್ರೀಮ್ನ ಆಯ್ಕೆ ಮಾಡ್ಕೊಳ್ಳಿ. ಆಯ್ಲಿ ಫ್ರೀ ಇರಬೇಕು, ನಾನ್ ಕೊಮೆಜೆಡೋನಿಕ್ ಅಂತಿರುತ್ತೆ, ಲೇಬಲ್ ಚೆಕ್ ಮಾಡಿ. ಡ್ರೈ ಸ್ಕಿನ್ ಇರೋರು ಕ್ರೀಮ್ ಬೇಸ್ಡ್ ಮಾಯ್ಶ್ಚರೈಸಿಂಗ್ ಸನ್ಸ್ಕ್ರೀಮ್ನ ಯೂಸ್ ಮಾಡಿ. ಹೈಲುರಾನಿಕ್ ಆಸಿಡ್ ಅಥವಾ ಗ್ಲಿಸರಿನ್ ಇರೋದು ತುಂಬಾ ಒಳ್ಳೆಯದು. ಸೆನ್ಸಿಟಿವ್ ಸ್ಕಿನ್ ಇರೋರು ಮಿನರಲ್ ಫಿಸಿಕಲ್ ಸನ್ಸ್ಕ್ರೀಮ್ನ ಯೂಸ್ ಮಾಡಿ. ನೆಕ್ಸ್ಟು, ನಾರ್ಮಲ್ ಮತ್ತು ಕಾಂಬಿನೇಷನ್ ಸ್ಕಿನ್ ಇರೋರು ಲೈಟ್ ವೆಯ್ಟ್ ಲೋಷನ್ ಅಥವಾ ಜೆಲ್ ಅಥವಾ ಕ್ರೀಮ್ ಎರಡೂ ಸೂಟ್ ಆಗುತ್ತೆ. ಎಲ್ಲ ಟೈಪ್ಸ್ಗೂ ಕಾಮನ್ ಆಗಿ SPF 30+ ಇರಬೇಕು. ನೆಕ್ಸ್ಟು, ನೀವು ಮಾಡೋ ತಪ್ಪು ಜಾಸ್ತಿ ಸನ್ಸ್ಕ್ರೀಮ್ನ ಯೂಸ್ ಮಾಡೋದು. ಒಂದೇ ಸಲ ನಾವು ತುಂಬ ಪ್ರೊಟೆಕ್ಟ್ ಆಗಿರಬೇಕು ಅಂತ ಜಾಸ್ತಿ ಕ್ರೀಮ್ನ ನೀವು ಯೂಸ್ ಮಾಡಬಾರ್ದು. 2 ಫಿಂಗರಲ್ಲಿ ತೊಗೊಂಡೋದು ಫುಲ್ಲು ನೀವು ಫೇಸ್ಗೆ ಹಾಕ್ತಿದ್ರೆ ಅದನ್ನ ಸ್ಟಾಪ್ ಮಾಡಿ. ಅದು ನೆಕ್ಗೂ ಸಹ ನೀವು ಹಾಕಬೇಕು. 2 ಫಿಂಗರಲ್ಲಿ ತೊಗೊಂಡು ಸ್ವಲ್ಪ ಮುಖಕ್ಕೆ, ಇನ್ನೆಲ್ಲ ನೆಕ್ಗೆ ನೀವು ಚೆನ್ನಾಗಿ ಬ್ಲೆಂಡ್ ಮಾಡಬೇಕು. ಅದು ಅಬ್ಸರ್ವ್ ಆಗಬೇಕು. ಆಗಿದ್ದರೆ ಸಹ ನಿಮ್ಗೆ ಜಾಸ್ತಿ ಹಾಕಿದ್ರೂ ಸಹ ನಿಮ್ಮ ಫೇಸು ಬ್ಲ್ಯಾಕಾಗಿ ಕಾಣಿಸುತ್ತೆ. ಔಟ್ಸೈಡ್ ಹೋಗೋ ಮುಂಚೆ ಅಂದರೆ 15 ನಿಮಿಷಕ್ಕೆ ಮುಂಚೆ ನೀವು ಸನ್ಸ್ಕ್ರೀಮ್ನ ಅಪ್ಲೈ ಮಾಡಬೇಕು. ನೀವು ಹೋಗ್ತಾ ಇದ್ದೀವಿ ಅಂತ ಹೇಳಿದ ತಕ್ಷಣವೇ ಅಪ್ಲೈ ಮಾಡಬಾರ್ದು. ಅದು ತುಂಬಾ ಬೆವರಾಗಿ ಇದಾಗುತ್ತೆ. 15 ನಿಮಿಷಕ್ಕಿಂತ ಮುಂಚೆ ನೀವು ಅಪ್ಲೈ ಮಾಡಬೇಕಾಗುತ್ತೆ. ನೆಕ್ಸ್ಟು, ನೀವು ಹಾಕುವಂಥ ಸನ್ಸ್ಕ್ರೀಮಲ್ಲಿ ವೈಟ್ ಕಾಸ್ಟ್ ಇದ್ರೂ ಸಹ ನಿಮ್ಮ ಫೇಸ್ ಬ್ಲ್ಯಾಕಾಗಿ ಕಾಣಿಸುತ್ತೆ. ಯಾಕಂತೇಳಿದ್ರೆ ಅದು ನೀವು ಹಾಕಿದ ತಕ್ಷಣವೇ ತುಂಬಾ ಸ್ವಲ್ಪ ವೈಟ್ಗೆ ಸ್ವಲ್ಪ ಬೂದು ಕಾಣಿಸುತ್ತೆ, ಬ್ಲೆಂಡ್ ಆಗಲ್ಲ. ಅದರಿಂದನೂ ಸಹ ನಿಮ್ಮ ಫೇಸು ಆಯ್ಲಿ ಆಗಿ ತುಂಬಾ ಕಪ್ಪಾಗಿ ಕಾಣಿಸುತ್ತೆ. ಇವಾಗ ತುಂಬಾ ಪ್ರಾಡಕ್ಟ್ಗಳಿದೆ. ಪ್ರಾಡಕ್ಟ್ ಮೇಲೆ ನೇಮ್ ಬರೆದಿರುತ್ತೆ, ನೋ ವೆಯ್ಟ್ ಕಾಸ್ಟ್ ಅಂತಿರುತ್ತೆ. ಅದನ್ನು ನೋಡಿಕೊಂಡು ನೀವು ಲೇಬಲ್ನ ಚೆಕ್ ಮಾಡಿಕೊಂಡು ನೀವು ಆಯ್ಕೆ ಮಾಡ್ಕೊಳ್ಳಿ. ನೆಕ್ಸ್ಟು, ಯಾರೋ ಹಾಕ್ತಿದ್ದಾರೆ ನಾನು ಹಾಕ್ತೀನಿ, ಅವ್ರಿಗೂ ಚೆನ್ನಾಗಿ ರಿಸಲ್ಟ್ ಬಂದಿದೆ, ನನಗೂ ಬರುತ್ತೆ ಅಂತ ಹೇಳೋದನ್ನ ಸ್ವಲ್ಪ ನಿಲ್ಲಿಸಿ. ಫಸ್ಟು ನಿಮ್ಮ ಫೇಸ್ಗೆ ಏನು ಪ್ರಾಬ್ಲಮ್ ಇದೆ, ನಿಮ್ಮ ಫೇಸ್ ಯಾವ ಸ್ಕಿನ್ಗೆ ಸೂಟಬಲ್ ಆಗುತ್ತೆ ಅಂತ ಮೊದಲು ತಿಳ್ಕೊಂಡು ಆಮೇಲೆ ನೀವು ಸನ್ಸ್ಕ್ರೀಮ್ನ ಆಯ್ಕೆ ಮಾಡೋದು ಭಾಳ ಮುಖ್ಯ ಆಗಿರುತ್ತೆ. ನೀವು ಒಂದು ಸಲ ಗೂಗಲ್ನ ಸರ್ಚ್ ಮಾಡಿ. ನಿಮ್ಮದು ಡ್ರೈ ಸ್ಕಿನ್ ಆಗಿದ್ದರೆ, ಇಲ್ಲ ನಾರ್ಮಲ್ ಸ್ಕಿನ್ ಆಗಿದ್ದರೆ, ಅಂದರೆ ಕಾಂಬಿನೇಷನ್ ಸ್ಕಿನ್ ಆಗಿದ್ದರೆ ನೀವು ಸರ್ಚ್ ಮಾಡಿ. ನಿಮಗೆ ತುಂಬಾ ಪ್ರಾಡಕ್ಟ್ಗಳು ಬರುತ್ತೆ. ಅದರಲ್ಲಿ ಯಾವುದು ದಿ ಬೆಸ್ಟ್ ಸನ್ಸ್ಕ್ರೀಮು ಅಂತ ನೋಡಿಕೊಂಡು ಚಾಯ್ಸ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಡಾಕ್ಟರ್ ಹೇಳ್ತಾರೆ 2-3 ಅವರ್ಸ್ ಬಿಟ್ಟು ಹಾಕಿ ಅಂತ. ನೀವೇನಾದರೂ ಮನೆ ಒಳಗಡೆನೇ ಇದ್ದರೆ ದಿನಕ್ಕೆ 2 ಟೈಮ್ ಹಾಕಿ ಸಾಕು. ನೀವು ಹೊರಗಡೆ ಜಾಸ್ತಿ ಬಿಸಿಲಲ್ಲಿ ಓಡಾಡ್ತೀವಿ ಅಂತೇಳಿದ್ರೆ 2-3 ಅವರ್ಸ್ ಬಿಟ್ಟು ಹಾಕಿದ್ರೂ ಏನೂ ಆಗಲ್ಲ. ಹಾಕ್ಬೋದು. ಇಲ್ಲ ಅಂತೇಳಿದ್ರೆ ನಾವು ದಿನಕ್ಕೆ 2 ಸಲ ಹಾಕ್ತೀವಿ ಅಂತಂದರೆ ಅದು ಬೆಟರೇ.
ನೀವೊಂದೊಳ್ಳೆ ಚೆನ್ನಾಗಿ ಸ್ಕಿನ್ ಕೇರ್ ರೊಟೀನ್ ಫಾಲೋ ಮಾಡಿ ನಿಮ್ಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ತುಂಬ ನೀರು ಕುಡೀರಿ, ಹೆವಿ ಪ್ರೋಟೀನ್ ಇರೋವಂಥ ಆಹಾರನ ಸೇವಿಸಿ, ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಬಹಳಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ, ನೀವು ಬೇಕಾದರೆ ಚೆಕ್ ಮಾಡ್ಬೋದು. ಚೆಕ್ ಮಾಡಿ ನಿಮ್ಮ ಸ್ಕಿನ್ ಕೇರ್ ಪ್ರೋಟೀನ್ ಬಗ್ಗೆನೂ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ, ನೀವು ಪ್ಲೀಸ್ ಚೆಕ್ ಮಾಡಿ, ನಿಮಗೆ ತುಂಬ ವಿಡಿಯೋಗಳು ಸಿಗುತ್ತೆ.